ಪಿಎಸ್ಐ ಒಬ್ರು ಕೇಸ್ನಿಂದ ಕೈ ಬಿಡೋದಕ್ಕೆ ಲಕ್ಷ ಲಕ್ಷ ಲಂಚ ಕೇಳಿರುವಂತ ಘಟನೆ ನಡೆದಿದೆ. ಒಂದಲ್ಲ ಎರಡಲ್ಲ 3 ಲಕ್ಷ ರೂಪಾಯಿ ಲಂಚ ಕೊಡಬೇಕಂತೆ. ಓಕೆ, ಕೇಸ್ನಿಂದ ಕೈ ಬಿಡೋದಕ್ಕೆ ಲಕ್ಷ ಲಕ್ಷ ಲಂಚವನ್ನ ಕೇಳಿದ್ದಾರೆ ಪಿಎಸ್ಐ. ಒಂದಲ್ಲ ಎರಡಲ್ಲ 3 ಲಕ್ಷ ರೂಪಾಯಿ ಲಂಚ ಕೊಡಬೇಕು. ಲಂಚ ಕೇಳಿದ ಇಡಪ್ಪನೂರು ಠಾಣೆಯ ಪಿಎಸ್ಐ ಸೌಮ್ಯ ಹಿರೇಮಠ್ ಇವರೇ ಕೇಳಿರೋದು. ರಾಯಚೂರಿನಲ್ಲಿ ಪಿಎಸ್ಐನ ಲಂಚಾವತಾರದ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಡಪ್ಪನೂರು ಠಾಣೆಯ ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ನಡುವಿನ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. 3 ಲಕ್ಷದ ವ್ಯವಹಾರದ ಮಾತುಕತೆಯ ಆಡಿಯೋ ಏನಿದೆ ಅದರಲ್ಲಿ ಈ ಲಂಚದ ವಿಚಾರವಾಗಿ ಮಾತನಾಡಿದ್ದಾರೆ. ಇಡಪ್ಪನೂರು ಗ್ರಾಮದ ಸರ್ವೆ ನಂಬರ್ 917ರ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಅನುಸೂಯಮ್ಮ ಪಾಟೀಲ್ ಮತ್ತೆ ಭೀಮನಗೌಡ ನಡುವೆ ಭೂ ವಿವಾದ ಇದೆ. ಜಮೀನು ವಿವಾದದ ಗಲಾಟೆಗೆ ದೂರು ಪ್ರತಿ ದೂರು ದಾಖಲಾಗಿದೆ. ಅತ್ತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇತ್ತ ಇವರು ಕಂಪ್ಲೇಂಟ್ ಮಾಡಿದ್ದಾರೆ. ಒಂದು ಕೇಸ್ನಲ್ಲಿ ಅನುಸೂಯ ಪಾಟೀಲ್ ಹೆಸರನ್ನ ಕೈಬಿಡೋದಕ್ಕೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಒಂದೊಂದ್ ಕಡೆ ಆಡಿಯೋ ವೈರಲ್ ಆಗ್ತಾ ಇದ್ದಂತ ಬೆನ್ನಲ್ಲೇನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಆಡಿಯೋ ವೈರಲ್ ಸಂಬಂಧ ಹಿರಿಯ ಅಧಿಕಾರಿಗಳಿಂದ ಇಲಾಖಾ ತನಿಖೆ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಪಿಎಸ್ಐ ಸೌಮ್ಯ ಹಿರೇಮಠ್ ಮತ್ತು ಕಾನ್ಸ್ಟೇಬಲ್ ನಡುವೆ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. ಈಗ ಅವ್ರಿಗೆ ಹೇಳು, ಇವಾಗ ನಮ್ಗೆ 3 ಮಾಡಂತ ಹೇಳು, ಬರೀ ನಮ್ದಷ್ಟೇ. ಈಗ ಮೊನ್ನೆ ಎಲ್ಲ ಇದನ್ ಮಾಡಿದೀವಿ, ಮತ್ ಮೊನ್ನೆ ಅಷ್ಟು ಪ್ರೆಷರ್ ಮಾಡಿ ಅವರೆಲ್ಲ ಸಂಘದವ್ರು ಕೂಡ ಇದನ್ ಮಾಡಿದ್ರು ಮೇಡಮ್ ಅರೆಸ್ಟ್ ಮಾಡ್ಲಿಲ್ಲ. ಮತ್ ನೀವು ಬಂದಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ, ಮತ್ ಲಾಸ್ಟ್ ಟೈಮ್ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿದೀವಿ, ಎಲ್ಲಾನು ಮಾಡಿದೀವಿ. ನೀವು ಪದೇ ಪದೇ ಬಂದ್ರು ಪದೇ ಪದೇ ಇಸ್ಕೊಳಕ್ ಆಗಲ್ಲ, ಒಂದ್ಸತಿ ಮಾಡ್ರಿ ಅಂತಂತ ಹೇಳು. ಅದಾದ್ಮೇಲೆ ಈಗ ನೆಕ್ಸ್ಟ್ ಇನ್ನು BFR ಕೊಡ್ಬೇಕಲ್ಲ. BFR ಕೊಡಕ್ ಆಗಲ್ಲ, ಒಬ್ರ ಮೇಲೆ ಬರೀ ಅನ್ಸೂಯಮ್ಮನ್ ಮೇಲೆ ಅಷ್ಟೇ ಎಲ್ಲ ಸೆಕ್ಷನ್ ತೆಗೆದು ಅನ್ಸೂಯಮ್ಮನ್ ಮೇಲೆ ಅಷ್ಟೇ ಚಾರ್ಜ್ ಶೀಟ್ ಕೊಡ್ತೀವಿ. ಮತ್ತೆ ಅವಾಗ ಒಂದು CPO ಒಂದ್ 50, DSP ಒಂದ್ 50 ಕೊಟ್ರೆ ಎಲ್ಲ ಕೇಸನ್ನು ಕ್ಲೋಸ್ ಆಗತ್ತೆ. ಅದ್ರಾಗ ಬಿರೋರ್ನೆಲ್ಲಾರು ತೆಗೆದು ಸೆಕ್ಷನ್ 307 ಹಾಕಿ ಕೊಟ್ಟಿದ್ದಾರೆ ಈಗ ಮೊನ್ನೆ ಅವರು. ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಎಲ್ಲ ತೆಗೆದು ಬರೀ ಒಂದು ಬೈದರ್ ಅಂತ ಅಷ್ಟೇ ಕೊಡ್ತೀವಿ. ಮತ್ತೆ ಅವಾಗ ಒಂದ್ ಸ್ವಲ್ಪ ಒಂದ್ 50 ಕೊಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತತ್ ನೋಡ್ರಿ, ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ರಿ. ಇದು ಈಗ ಇಸ್ಕೊಂತ ಇರೋದು ನಮ್ದು. ಆಮೇಲೆ CPI 50, DSP 50 ಕೊಡ್ಬೇಕು ಇವ್ರು ಅದು ಮಾಡೋ ಟೈಮ್ನಾಗ. ಕೊಟ್ರ ಅಂದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. 28 ಸತಿ ಇದು ಎಲ್ಲ ನಿಮ್ ಸಂಬಂಧ. ಈಗ ನೀವು ಪ್ರೊಟೆಕ್ಷನ್ ಕೇಳಿರ ಅಂತೇಳಿ ಪ್ರೊಟೆಕ್ಷನ್ ಕೊಟ್ಟು ನಮ್ ಮೇಡಮ್ಗೆ ನಮಗೆಲ್ಲ ಎಷ್ಟು ಸಮಸ್ಯೆ ಆಗಿತ್ತು. ಅವ್ನು ಹೋಗಿ ನಮ್ ಪೊಲೀಸರ ಮೇಲೆ ಮೇಡಮ್ ಮೇಲೆ MLC ಮಾಡಿದ್ದ ಅಂತ ಹೇಳ್ರಿ. ಇಷ್ಟೆಲ್ಲ ಇದೆ. ಇನ್ನು ನಮ್ದೇನು ತಪ್ಪಿರ್ಲಿಲ್ಲ, ನಾವ್ ಯಾರಿಗೂ ಇದು ಮಾಡಿರ್ಲಿಲ್ಲ. ನಮ್ಮ ಆಫೀಸರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಹಂಗಾಗಿ ಇದಾಯ್ತ್ರಿ. ಏನಾನ ಸ್ವಲ್ಪ ಇದಾಗಿತ್ತು ಅಂತಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತಿತ್ತಲ್ಲ. ನಿಮ್ಗೋಸ್ಕರ ನಿಮ್ದೆಲ್ಲ ಸರಿ ಇದೆ ಅಂತೇಳಿ ನಾವು ಫೈಟ್ ಮಾಡ್ತೀವಿ ಅಂದು ಅಷ್ಟೇ. ಬಂದಾರೇನು ಅವರು? ಯಾರದಾರ ಅವರು? ಆ ಯಮ್ಮನ್ ಜೊತೆಗೆ ಅಷ್ಟೇ ಮಾತಾಡ, ಡ್ರೈವರ್ಗೆ ಏನ್ ಗೊತ್ತಾಗ್ಬಾರ್ದು. ನೀವ್ ಏನಿದ್ರು ಜಸ್ಟ್ ನನ್ನ ನಂಬರ್ ಇಟ್ಕೊಳ್ರಿ. ನೀವೇನ್ ನಿಮ್ಗ ನನಗೆ ಅಷ್ಟೇ ಕಾಂಟ್ಯಾಕ್ಟ್ ಇರ್ಬೇಕು. ಸ್ಟೇಷನ್ ನಮ್ ಮಾತಾಡ್ಸಕ್ ಹೋಗ್ಬೇಡ್ರಿ. ನೀವೇನ್ ಮಾತಾಡಿದ್ರು ಅಲ್ಲಿ ಅವನ್ಯಾರ TPಗೆ ಅವ್ರಿಗೆಲ್ಲ ಹೇಳ್ತಾರ, ಅವ್ನಿಗೂ ಹೇಳ್ತಾರ. ಈಗ ಏನೂ ಇಲ್ಲ, ಎಲ್ಲರಿಗೂ 2 ಲಕ್ಷ ಕೊಟ್ಟು PSIಗೆಲ್ಲ 2 ಲಕ್ಷ ಕೊಟ್ಟು ಎಲ್ಲ ಹಂಗ್ ಮಾಡ್ಸಕತ್ತಾರ ಹಿಂಗ್ ಮಾಡ್ಸಕತ್ತಾರ ಅಂತ ಡಂಗೂರ್ ಸಾರ್ಕೆ ಬಂದ ನಾವ. ನೀವು ಸ್ಟೇಷನ್ಗಾದ್ರು ಇದ್ರ ಬಗ್ಗೆ ಮಾತಾಡ್ಸಕ್ ಹೋಗ್ಬೇಡಿ, ಇಲ್ಲಿ ಎದುರಿಗಾದ್ರೂ ಮಾತಾಡ್ಸಕ್ ಹೋಗ್ಬೇಡಿ. ಹಂಗೇನಾರ ಇದ್ರೆ ನಾವೇ ಫೋನ್ ಮಾಡಿ ನಿಮ್ನೆಲ್ಲರನ್ನ ಕರ್ಸ್ಕೊಂಡ್ ಇದನ್ ಮಾಡ್ತೀವಿ ಅಂತ ಹೇಳ್ರಿ ನಮ್ಗಷ್ಟೇ. ಹೇಳ
ಈಗ ಅವ್ರಿಗೆ ಹೇಳು ಇವಾಗ ನಮ್ಗೆ 3 ಮಾಡಂತ ಹೇಳು ಬರೀ ನಮ್ದಷ್ಟೇ. ಓಕೆ ಈಗ ಮೊನ್ನೆ ಎಲ್ಲ ಇದನ್ ಮಾಡಿದೀವಿ ಮತ್ ಮೊನ್ನೆ ಅಷ್ಟು ಪ್ರೆಷರ್ ಮಾಡಿ ಅವರೆಲ್ಲ ಸಂಘದವ್ರು ಕೂಡ ಇದು ಮಾಡಿದ್ರು ಮೇಡಮ್ ಅರೆಸ್ಟ್ ಮಾಡ್ಲಿಲ್ಲ. ಹಾಂ ಮೇಡಮ್. ಮತ್ ನೀವು ಬಂದಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ ಲಾಸ್ಟ್ ಟೈಮ್ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿದೀವಿ ಎಲ್ಲಾನು ಮಾಡಿದೀವಿ. ಹಾಂ ಮೇಡಮ್. ನೀವು ಪದೇ ಪದೇ ಬಂದ್ರು ಪದೇ ಇಸ್ಕೊಳಕ್ ಆಗಲ್ಲ, ಒಂದ್ಸತಿ ಮಾಡ್ರಿ ಅಂತಂತ ಹೇಳು. ಹಾಂ ಮೇಡಮ್. ನಮ್ಮ ರಾಯಚೂರು ಪ್ರತಿನಿಧಿ ಅನಿಲ್ ಕುಮಾರ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅನಿಲ್, ಜನ ಮಾತಾಡ್ಕೊಳ್ಳೋದಕ್ಕೂ ಇವರು ಮಾಡೋದಕ್ಕೂ ಸರಿಯಾಗಿದೆ. ಅಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ, ಏನು ಕೇಸಿಂದ ಎಲ್ಲ ಕೈ ಬಿಡ್ತಾರೆ ಅಂತಂದರೆ ಏನು ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು? ಅವ್ರಿಗೂ ಬೇರೆ 50-50 ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಮೇಡಮು. ಸ್ವಲ್ಪ ನಿಜವಾಗ್ಲು ಯಾಕಂತಂದ್ರೆ ಏನು ಹಣ ಅಂತಂದ್ರೆ ಹೆಣ ಕೂಡ ಎದ್ದೇಳುತ್ತೆ ಅನ್ನುವಂತ ಒಂದು ಉದಾಹರಣೆ ಕೂಡ ಇದೆ, ಎಕ್ಸಾಂಪಲ್ ಆಗಿರುವಂತದ್ದು. ಏನು ರಾಯಚೂರು ಜಿಲ್ಲೆಯಲ್ಲಿರುವಂತ ರಾಯಚೂರು ತಾಲೂಕಿನ ಇಡಪ್ನೂರು ಒಂದು ಸಬ್ ಇನ್ಸ್ಪೆಕ್ಟರ್ ಆದಂತ ಒಂದು ಸೌಮ್ಯ ಹಿರೇಮಠ ಆಗಿರುವಂತ PSI ಆಗಿರುವವರು, ಅವ್ರು ಏನೋ ಒಂದು ಆಡಿಯೋ ಕೂಡ ಅಲ್ಲಿರುವಂತ ಒಂದು PC ಜೊತೆಗೆ ಮಾತಾಡ್ತಿರುವಂತ ಆಡಿಯೋ ಕೂಡ ವೈರಲ್ ಆಗಿದೆ ಅಂತ ಹೇಳ್ಬೋದು. ಅವರ ಫೋಟೋ ಹಾಕೊಂಡು ಕೂಡ ಸಾಕಷ್ಟು ಇಲ್ಲಿರುವಂತ ಸ್ಥಳೀಯರು ಕೂಡ ಒಂದು ವಿಡಿಯೋ ವೈರಲ್ ಮಾಡಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಇಡಪ್ನೂರು PSI ಆದಂತ ಸೌಮ್ಯ ಹಿರೇಮಠ ಅವರು ಕೂಡ ಏನೋ ಒಂದು ಅಲ್ಲಿ ಇರುವಂತ ಅನುಶಯ ಮತ್ತೆ ಭೀಮಣ್ಣ ಒಂದು ಭೂ ವಿವಾದ ಹಿನ್ನೆಲೆಯಲ್ಲಿ ಅಲ್ಲಿ ದೂರು ಮತ್ತು ಪ್ರತಿ ದೂರು ಕೂಡ ದಾಖಲಾಗಿರುತ್ತೆ ಇಡಪ್ನೂರು ಪೊಲೀಸ್ ಠಾಣೆಯಲ್ಲಿ. ಅಂತ ಸಂದರ್ಭದಲ್ಲಿ ಇವರು ಅನುಶಯನವ್ರಿಗೆ ಕೇಸ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ, 3 ಲಕ್ಷ ಕೊಡ್ಬೇಕು, ನಂತರ ಮತ್ತೆ DYSPಗೆ ಮತ್ತೆ CPIಗೆ 50 ಸಾವಿರವನ್ನು ಕೂಡ ಕೊಡ್ಬೇಕನ್ನುವಂಥದ್ದು ಆಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಕೂಡ ಜನರು ಒಂದು ರೀತಿಯಾಗಿ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಲಂಚ ಅವತಾರ ನಡೀತಾ ಇದೆ ಅನ್ನೋದಕ್ಕೆ ಒಂದು ವಿಡಿಯೋಗಳು ಕೂಡ ವೈರಲ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನು ಇಲ್ಲಿರುವಂತ ಮೇಲಧಿಕಾರಿಗಳು ಕೂಡ ಹೀಗೆ ಆ ಆಡಿಯೋ ವಿಚಾರ ಇಟ್ಕೊಂಡು ಒಂದು ರೀತಿಯಾಗಿ ಒಂದು ತನಿಖೆಗೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ತನಿಖೆಯಲ್ಲಿ ಯಾವೆಲ್ಲ ರೀತಿ ಏನು ಆಡಿಯೋ ನಿಜನಾ ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.